ಹುಲ್ಲೂರು ಹಾಗೂ ಹಿರೇಮಣ್ಣೂರು ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ರೋಣ ತಾಲೂಕಿನಲ್ಲಿ ನಿನ್ನೆ ಅಂದರೆ ಶುಕ್ರವಾರ ಸುರಿದಂತ ಭಾರೀ ಮಳೆಗೆ ಹುಲ್ಲೂರು ಹಾಗೂ ಹಿರೇಮಣ್ಣೂರು ಗ್ರಾಮದ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಈ ಸೇತುವೆಗಳನ್ನ ದುರಸ್ತಿ ಮಾಡಲು ಅದೆಷ್ಟೋ ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಸಾಲ ಸೂಲವನ್ನ ಮಾಡಿ ಬಿತ್ತನೆ ಮಾಡಿದಂತ ರೈತರ ಬಾಳು ಕಣ್ಣೀರಿನ ಗೋಳು ಆಗಿದೆ. ಹುಲ್ಲೂರು ಹಾಗೂ ಮುದೇನಗುಡಿ ಹಿರೇಮಣ್ಣೂರು ಗ್ರಾಮದ ರೈತರ ಬೆಳೆ ಹಾಗೂ ಗೋವಿನ ಜೋಳ ಬೆಳೆಗಳು ನೀರು ಪಾಲಾಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದ್ದರಿಂದ ಕೆಲವು ರೈತರ ಜೀವನವಂತೂ ಚಿಂತಾಜನಕವಾಗಿದೆ. ಪ್ರಿಯ ವೀಕ್ಷಕರೇ, ಹಳ್ಳವನ್ನ ಹೂಳು ತೆಗೆಯದೆ ಅದೆಷ್ಟೋ ವರ್ಷಗಳು ಗತಿಸಿದೆ ಗೊತ್ತಿಲ್ಲ. ಹುಲ್ಲೂರು ಮತ್ತು ಮುದ್ದೇನಗುಡಿ ಹತ್ತಿರದಂತ ಹರಿಯುವಂತ ಹಳ್ಳದಲ್ಲಿ ಭಾರಿ ಗಾತ್ರದ ಮುಳ್ಳಿನ ಜಾಲಿಗಿಡಗಳು ಬೆಳೆದು ನಿಂತಿವೆ. ಇವುಗಳನ್ನ ಕತ್ತರಿಸಿ ನೀರು ಸರಾಗವಾಗಿ ಹರಿಯುತ್ತದೆ. ನಿನ್ನೆ ಸುರಿದಂತ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದ್ದು, ಸೇತುವೆಗಳು ಜಲಾವೃತಗೊಂಡು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಎಲ್ಲಾ ಶಾಲಾ ವಿದ್ಯಾರ್ಥಿಗಳ ಪರೀಕ್ಷೆ ಸಮೀಪಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆ ನಡೆದರೆ ಇವರ ಮುಂದಿನ ಭವಿಷ್ಯಕ್ಕೆ ಹೊಣೆಗಾರರು ಯಾರು? ನಮ್ಮ ವರದಿ ಕಂಡ ಮೇಲಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಂಥ ಸಮಸ್ಯೆಗಳನ್ನ ಬಗೆಹರಿಸಲು ಬರ್ತಾರೋ ಅಥವಾ ಇಲ್ಲೋ ಅಂತ ಕಾದು ನೋಡೋಣ. ವರದಿ SV ಸಂಕನಗೌಡ್ರ. ನಾವು ಹಂಗೆ ಗಟ್ಟಿ ಮಾಡಕ್ಕೆ ಹೋದ್ರೆ ಇದಾಗೋದಿಲ್ಲ. ಸದ್ಯ ಇದನ್ನು ಮಾಡ್ತಾರೆ ಗಟ್ಟಿ ಆಗುತ್ತೆ. ಮಣ್ಣಲ್ಲ ಟ್ರಾನ್ಸ್ಲೇಷನ್ ಬರ್ತಿಲ್ಲ. ಇವರು ಹಿರಣ್ಣ ಲಿಂಗನಗೌಡ್ರು ಅಂತ. ಎಸ್, ಓಕೆ. ಇದು ನಮ್ಮೂರ ಹಳ್ಳ ಅಲ್ಲ, ಹಳ್ಳ ಇನ್ನೂ ಮುಂದೈತಿ. ಹಳ್ಳದ ಈ ಕಡೆನೇ ಇದೆ. ಇವರೊಂದು ಇಬ್ಬರು ತೆಗಿಲ್ಲ ಅಲ್ಲಿ. ವಿಡಿಯೋ ಮಾಡಕ್ ಗೊತ್ತಿಲ್ಲ ಬಿಲ್ಲ. ನೀವು